ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತಿದ್ದೀನಿ ಕಲಬುರಗಿ ಜಂಕ್ಷನಲ್ಲಿ, ಔಟ್ಸೈಡಲ್ಲಿದ್ದೀನಿ. ನನ್ನ ಜೊತೆ ಇದ್ದಾನೆ ರಂಜಿತ್ ಆ್ಯಂಡ್ ಟ್ರೈನ್ಸ್, ಹಾಗೆ ನಮ್ಮ ಮಳೆಯ ಇದ್ದಾನೆ. ಸೊ ನೋಡ್ತಿರ್ತೀರ, ನಾನು ಆಲ್ರೆಡಿ ಬೀದರಿಂದ ಕಲಬುರ್ಗಿಗೆ ಬಂದಿರೋ ವೀಡಿಯೋ ಹಾಕಿದ್ದೆ. ಅಲ್ಲಿ ಟಿಕೆಟ್ ಕೌಂಟರ್ ಇದೆ ಕಲಬುರಗಿ ಜಂಕ್ಷನಲ್ಲಿ. ನಾವು U2S ಆ್ಯಪಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಈಗ ಸದ್ಯಕ್ಕೆ 3 ಟ್ರೈನ್ಸ್ ಇದ್ದಾವೆ. ವಿಶಾಖಪಟ್ಟಣಮಿಂದ LTTಗೆ ಹೋಗೋ ಟ್ರೈನು, ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ಸು, ಚೆನ್ನೈ ಸೆಂಟ್ರಲಿಂದ ಮತ್ತು LTTಗೆ ಹೋಗೋ ಎಕ್ಸ್ಪ್ರೆಸ್ ಇದೆ. ನೋಡೋಣ ಯಾವ್ದ್ರಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ. ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ಬೀದರಿಂದ ಕಲಬುರ್ಗಿಗೆ ಬರೋ ಡೆಮೋ ಎಕ್ಸ್ಪ್ರೆಸ್ ಬಂದು ನಿಂತಿದೆ. ನಾವೀಗ ಪ್ಲ್ಯಾಟ್ಫಾರಮ್ 2 ಮತ್ತು 3ರಲ್ಲಿ ಬಂದಿದ್ದೀವಿ. ಸೊ ನಮ್ಮ ರಂಜಿತ್ ಆ್ಯಂಡ್ ಟ್ರೈನ್ಸು ಹುಸೇನ್ ಸಾಗರ್ ಬೇಡ, ವಿಶಾಖಪಟ್ಟಣಂ ಟು ಮುಂಬೈ LTT ಹೋಗೋ 18519 ಆ ಟ್ರೈನ್ಗೆ ಹೋಗೋಣ ಅಂತ. ಸೊ ವೆಯ್ಟ್ ಮಾಡ್ತಿದ್ದೀವಿ ಇಲ್ಲಿ. ನೋಡಿ, ನಮ್ಮ ಟ್ರೈನ್ ಬಂತು. ವಿಶಾಖಪಟ್ಟಣಮಿಂದ ಮುಂಬೈ LTTಗೆ ಹೋಗೋ ಟ್ರೈನು, ವ್ಯಾಪ್ 7 ಲೋಕೋ ಪುಣೆ ಶಿಡ್ಡಿಂದು. ಬನ್ನಿ ಹತ್ತೋಣ, ಯಾವ ಥರ ಇರುತ್ತೆ ಏನು ಅಂತ ತೋರಿಸ್ತೀನಿ. ಕಲಬುರಗಿಯಿಂದ ಹೊರಟಿದೆ. ಟೈಮ್ ಬಂದುಬಿಟ್ಟು 5:50 ಆಗಿದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಜರ್ನಿ. ಯಾಕಂದರೆ ನಾವು ಬೆಂಗಳೂರಿಂದ ಬೀದರ್ಗೆ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ಡು, ಪ್ಲ್ಯಾನ್ ಇರಲಿಲ್ಲ. ಬೀದರಿಂದ ಕಲಬುರ್ಗಿಗೆ ಬಂದು ನಾನು ನನ್ನ ಪ್ಲ್ಯಾನ್ ಏನಿದೆ ಬೀದರಿಗೆ ಬಂದ್ವಲ್ಲ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನಾಗಿ. ನಾನು ಪ್ಲ್ಯಾನ್ ಮಾಡಿದ್ದು ಕಲಬುರ್ಗಿಯಿಂದ ಕೊಲ್ಹಾಪುರ ಹೋಗ್ಬಿಟ್ಟು ಮತ್ತು ಮೀರಾಜಿಂದ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ ಅಪ್ ಟು ದಾವಣಗೆರೆವರೆಗೂ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನಮ್ಮ ರಂಜಿತ್ ಆ್ಯಂಡ್ ಟ್ರೈನ್ಸು ಹಾಗೆ ನಮ್ಮ ಅಳಿಯ ಇಬ್ಬರು ಮುಂಬೈಗೆ ಹೋಗ್ಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ತಿದ್ರು. ಅವ್ರ ಆಸೆ ನಾನು ಯಾಕೆ ಬೇಡ ಅನ್ಬೇಕಂತ ಹೇಳ್ಬಿಟ್ಟು ನಾನು ಜೈ ಅಂದು ಹೋಗ್ತಿರೋದು. ರಿಸರ್ವೇಷನ್ ಇಲ್ಲ, ಏನಿಲ್ಲ, ಎಲ್ಲ ಫುಲ್ಲು ಜನ್ರಲಲ್ಲಿರುತ್ತೆ. ಸೊ ನಾವು 3rd AC 2nd AC ಅಡ್ಡಾಡೋಷ್ಟು ಇನ್ನೂ ಬೆಳೆದಿಲ್ಲ. ಮುಂದಕ್ಕೆ ಬೆಳೆದ ಮೇಲೆ ಸಮೇತ ನಾವು ಜನ್ರಲಲ್ಲೇ ಮಾಡೋದು. ಜನರಲ್ಲು ಸ್ಲೀಪರೇ ನಮ್ಮ ಪ್ರಾಮುಖ್ಯತೆ ಬಂದುಬಿಟ್ಟು ನೋಡೋಣ. ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಜನ ಎಲ್ಲ ಅಡ್ಡಾಡೋದು ಜನರಲ್ಲು ಹಾಗೂ ಸ್ಲೀಪರಲ್ಲೇ ಅತಿ ಹೆಚ್ಚಾಗಿ. ಸೊ ನಮ್ಮ ಜನ ಯಾವುದರಲ್ಲಿ ಅವ್ರು ಪ್ರಯಾಣ ಮಾಡ್ತಾರೋ ನಾವು ಅದನ್ನೇ ಮಾಡಿದ್ರೆ ಜನಕ್ಕೆ ತಲುಪುತ್ತೆ ವೀಡಿಯೋ. ಇಲ್ಲ ಅಂದರೆ 3rd AC 2nd AC 1st AC ಮಾಡ್ಕೊಂಡಿದ್ರೆ ಅದೇನಿದ್ರು ಹೈ ಕ್ಲಾಸ್ ಪೀಪಲ್ಗೆ. ಕಲಬುರ್ಗಿ ಬಿಟ್ಟಾಗಿಂದ ನಮ್ಮ ಟ್ರೈನು ಒಂದು ರೇಂಜಲ್ಲಿ ಹೊಡಿತಿದ್ದಾನೆ. ಸುಮಾರು ಒಂದು 100-110ರಲ್ಲಿ ಸ್ಪೀಡಲ್ಲಿ ಹೋಗ್ತಿದೆ ನಮ್ಮ ಟ್ರೈನು. ಬಬ್ಲಾದ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ ರೈಲಿಗೆ. ಇಲ್ಲಿ ಯಾವುದೋ ಒಂದು ವ್ಯಾಕ್ 7 ಲೋಕೋ ಗೂಡ್ಸು ಕ್ರಾಸಿಂಗ್ ಆಗ್ತಿದೆ. ಇನ್ನು ಕಲಬುರ್ಗಿಯಿಂದ ಮುಂಬೈಗೆ ಎಷ್ಟಾಗುತ್ತೆ ಏನಂತ ಹೇಳ್ಬಿಟ್ಟು ಜನರಲಲ್ಲಿ ನಾನು ಟಿಕೆಟ್ ಹೊಡ್ಕೊಂಡಿಲ್ಲ. ನಮ್ಮ ರಂಜಿತ್ ಆ್ಯಂಡ್ ಟ್ರೈನ್ಸ್ U2S ಆ್ಯಪಲ್ಲಿ ಹೊಡ್ಕೊಂಡಿದ್ದಾರೆ. ಸೊ ಅವ್ನು ಕೇಳಿಬಿಟ್ಟು ಹೇಳ್ತೀನಿ ಎಷ್ಟಾಗಿದೆ ಏನಂತ ಹೇಳ್ಬಿಟ್ಟು. 3 ಅವನೇ ಟಿಕೆಟ್ ತೆಗೆದಿರೋದು ಜನರಲಲ್ಲಿ. ಸೊ ನೋಡೋಣ. ಇದೇ ಫಸ್ಟ್ ಟೈಮ್ ನಾನು ಸೊಲ್ಲಾಪುರದಿಂದ ಮುಂದಕ್ಕೆ ಹೋಗ್ತಿರೋದು ರೂಟು. ಆಲ್ರೆಡಿ ನೋಡಿರ್ತೀರ, ನಾನು ಮುಂಬೈಯಿಂದ ಪುಣೆ ಇದು ಸೊಲ್ಲಾಪುರಕ್ಕೆ ಬಂದ್ಬಿಟ್ಟು ಸೊಲ್ಲಾಪುರದಲ್ಲಿ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಟ್ರೈನ್ ಮಿಸ್ ಮಾಡ್ಕೊಂಬಿಟ್ಟು ಸೊಲ್ಲಾಪುರ ಹಾಸನ ಗಾಡಿಯಲ್ಲಿ ಅಪ್ ಟು ಗುಂತ್ಕಲ್ವರೆಗೂ ಹೋಗಿರೋ ವೀಡಿಯೋ ನೋಡಿರ್ತೀರ. ಇಲ್ಲಿ ನೋಡಿ, ಸೊಲ್ಲಾಪುರದಿಂದ ವಾಡಿಗೆ ಹೋಗೋ ಡೆಮು ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ. ಸೊಲ್ಲಾಪುರ ವಾಡಿ ಡೆಮು ಸ್ಪೀಡ್ ಮಾತ್ರ ಸಕ್ಕತ್ತಾಗಿ ಇಳಿತಿದ್ದಾನೆ, ಮಾತ್ರ ಕಡಿಮೆನೇ ಆಗಂಗಿಲ್ಲ. 90, 100, 110 ಇದೇ ಸ್ಪೀಡಲ್ಲಿ ಹೋಗ್ತಿದೆ ನಮ್ಮ ಟ್ರೈನು. ಕಲಬುರ್ಗಿ ಬಿಟ್ಟರೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಸೊಲ್ಲಾಪುರನೇ. ಸೊ ಸೆಂಟ್ರಿಗೆ ಯಾವ ಸ್ಟಾಪಲ್ಲೂ ಸ್ಟಾಪ್ ಇಲ್ಲ ನಮ್ಮ ಟ್ರೈನ್ಗೆ. ನಮ್ಮ ಟ್ರೈನ್ ಈಗ ಗಾಣಗಾಪುರ ರೋಡ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇಲ್ಲಿ ಸ್ಟಾಪ್ ಇಲ್ಲ. ಮೇ ಬಿ ಗಾಣಗಾಪುರ ರೋಡ್ ರೈಲ್ವೆ ಸ್ಟೇಷನ್ ಏನಿದೆ ಇದೇ ನಮ್ಮ ಕರ್ನಾಟಕಕ್ಕೆ ಲಾಸ್ಟ್ ಸ್ಟಾಪ್ ಅನಿಸುತ್ತೆ. ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಬರೋದೆಲ್ಲ ಮಹಾರಾಷ್ಟ್ರಕ್ಕೆ ಸೇರಿದೆ ಅನಿಸುತ್ತೆ. ಇಲ್ಲ, ಗಾಣಗಾಪುರ ರೋಡ್ ರೈಲ್ವೆ ಸ್ಟೇಷನ್ ಲಾಸ್ಟ್ ಅಲ್ಲ, ಇದು ಕುಲಾಲಿ ಅನ್ನೋ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇದು ಕನ್ನಡ ಅಕ್ಷರಗಳಲ್ಲೇ ಇದೆ. ಸೊ ಇದು ಕರ್ನಾಟಕನೇ. ಯಾಕಂದರೆ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಗೊತ್ತಿರೋರು ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ಮಳೆಗಾಲ ಆದ್ರಿಂದ ಹಚ್ಚ ಹಸಿರಿದೆ, ಸಿಕ್ಕಾಪಟ್ಟೆ ಹಸಿರಿದೆ ಗುರು. ಆಲ್ರೆಡಿ ನಿಮಗೆ ಲಾಸ್ಟ್ 2-3 ವೀಡಿಯೋದಲ್ಲಿ ಹೇಳಿದ್ದೀನಿ. ಈ ಕಲಬುರ್ಗಿ, ಬೀದರು, ಈ ಸರೌಂಡಿಂಗ್ಸು ಬಿಸಿಲು ನಾಡು ಅಲ್ಲ, ಇದು ಮಲೆನಾಡು ಇದ್ದಂಗೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮಳೆ ಬರೋ ಚಾನ್ಸಸ್ ಇದೆ.
ನಮ್ಮ ಟ್ರೈನ್ ಈಗ ದೂದನಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಸೊ ಇಲ್ಲಿಂದ ಮಹಾರಾಷ್ಟ್ರ ಸ್ಟಾರ್ಟು. ಯಾಕೆ ಸ್ಲೋ ಆಗಿ ಸ್ಕಿಪ್ ಹೊಡಿತೈತೆ, ಏನಾದರೂ ಓವರ್ಟೇಕ್ ಆಗುತ್ತಾ? ಹಿಂದ್ಗಡೆ ಯಾವುದೂ ಟ್ರೈನ್ ಇಲ್ಲ ಸದ್ಯಕ್ಕೆ. ಟೈಮ್ ಬಂದುಬಿಟ್ಟು 6:20 ಆಗಿದೆ. ದೂದನಿ ರೈಲ್ವೆ ಸ್ಟೇಷನ್ನ ಸ್ಲೋ ಆಗಿ ಸ್ಕಿಪ್ ಹೊಡಿತಿದೆ. ನಮ್ಮ ಟ್ರೈನ್ ಈಗ ಆಕಲ್ಕೋಟೆ ರೋಡ್ ರೈಲ್ವೆ ಸ್ಟೇಷನ್ನ ಸ್ಲೋ ಆಗಿ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ಹಾಗೆ ನೀವು ಈ ವಿಡಿಯೋನ ಎಲ್ಲೆಲ್ಲಿಂದ ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಹಾಕ್ಬಿಟ್ಟು ತಿಳಿಸಿ, ನಿಮ್ಮ ಊರು ಯಾವುದು ಅಂತ ಹೇಳ್ಬಿಟ್ಟು. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತೀರಿ. ಇದೇ ವಿಡಿಯೋ ಲಾಸ್ಟು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ್ದು ಟ್ರೈನ್ ವೀಡಿಯೋಸು. ಯಾಕಂದರೆ ಇನ್ನೂ ಒಂದು 2-3 ತಿಂಗಳು ಕಲ್ಯಾಣ ಕರ್ನಾಟಕ ಕಡೆ ಬರೋಲ್ಲ ನಾನು. ಸೊ ಅದಕ್ಕಾಗಿ ವೀಡಿಯೋಸ್ ಬರೋಲ್ಲ. ಇಲ್ಲಿಂದ ಕಲ್ಯಾಣ ಕರ್ನಾಟಕ ಭಾಗದ್ದೇನಿದೆ, ಬೀದರು, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬಳ್ಳಾರಿದು ಬರುತ್ತೆ. ನಾನು ಈ ಕಡೆ ಹೇಳ್ತೀನಿ, ನಾರ್ತ್ ಈಸ್ಟ್ ಪಾಟ್ರಂದು. ಸೊ ಇಲ್ಲಿಗೆ ಇದೊಂದು ವಿಡಿಯೋ ಇತ್ತು, ಲಾಸ್ಟ್ ವಿಡಿಯೋ ಆಲ್ರೆಡಿ ನೀವು ನೋಡಿದ್ದೀರಾ. ಬೆಂಗಳೂರಿಂದ ಬೀದರಿಗೆ ಬಂದಿರೋದು, ಬೀದರಿಂದ ಕಲಬುರಗಿಗೆ ಬಂದಿರೋದು, ಹಾಗೆ ಮುಂಬೈಯಿಂದ ಸೊಲ್ಲಾಪುರದಿಂದ ಹಾಸನ್ನು, ಆ ರೂಟಿಂದೆಲ್ಲ ಟೋಟಲ್ ವೀಡಿಯೋಸ್ ಕಂಪ್ಲೀಟ್ ಆಗಿದೆ. ಇದು ಲಾಸ್ಟ್ ವಿಡಿಯೋ ಇತ್ತು ಕಲ್ಯಾಣ ಕರ್ನಾಟಕದ್ದು. ಸೊ ಇದಾದಮೇಲೆ ಇನ್ನೊಂದು 2-3 ತಿಂಗಳು ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಇನ್ನೊಂದು 2-3 ತಿಂಗಳಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಡಿಯೋ ಮಾಡೋಣ. ನಂದು ಈ ಟ್ರೈನ್ ಸೀರೀಸ್, ಈ ಕಲ್ಯಾಣ ಕರ್ನಾಟಕ ಸೀರೀಸ್ ಮುಗಿತಾ ಬಂತು. ಇದು ಲಾಸ್ಟ್ ವಿಡಿಯೋ. ಇಲ್ಲಿ ಮುಗಿದ ತಕ್ಷಣ ನೆಕ್ಸ್ಟ್ ನಮ್ಮ ರಂಜಿತ್ ಆನ್ ಟ್ರೈನ್ಸ್ ಅಪ್ಲೋಡ್ ಮಾಡ್ತಾನೆ. ಸೊ ಅದರಲ್ಲೂ ನೀವು ಎಂಜಾಯ್ ಮಾಡ್ಬೋದು ವಿಡಿಯೋನ, ರಂಜಿತ್ ಆನ್ ಟ್ರೈನ್ಸ್ ವಿಡಿಯೋದಲ್ಲೂ. ಸೊ ಯಾಕಂದ್ರೆ ನಂದು ಫಸ್ಟ್ ಮುಗೀಲಿ ಅಂತ ಹೇಳ್ಬಿಟ್ಟು ಅವ್ನು ವೆಯ್ಟ್ ಮಾಡ್ತಿದ್ದಾನೆ. ನಂದು ಇದು ಲಾಸ್ಟ್ ವಿಡಿಯೋ ಕಲ್ಯಾಣ ಕರ್ನಾಟಕ ಭಾಗದ್ದು. ಸೊ ಇದು ಮುಗಿದಿದ್ದು ನಂದು ಈ ವಿಡಿಯೋ ಹಾಕಿ ಇನ್ನೊಂದು 15 ದಿವಸದಿಂದ ರಂಜಿತ್ ಆನ್ ಟ್ರೈನ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿ ನೋಡ್ಬೋದು, ನೀವು ಮಿಸ್ ಮಾಡ್ಕೊಂಡಿದ್ರೆ ಅಲ್ಲಿ ನೋಡಿ. ಇನ್ನೊಂದು 2-3 ತಿಂಗಳಲ್ಲಿ ನಂತರ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದು ವೀಡಿಯೋಸ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಒಟ್ಗಿ ಜಂಕ್ಷನ್ನ ಸ್ಕಿಪ್ ಮಾಡ್ತಿದೆ. ಸೊ ವಿಜಯಪುರದಿಂದ ಬರೋ ರೂಟ್ ಏನೈತೆ ಇಲ್ಲಿಂದನೇ ಡೈವರ್ಷನ್ ಆಗುತ್ತೆ. ಒಟ್ಗಿ ಜಂಕ್ಷನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸ್ಲೋ ಆಗಿ TK ವಾಡಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇಲ್ಲಿಂದ ಕೇವಲ 5 ಕಿಲೋಮೀಟ್ರ್ ಸೊಲ್ಲಾಪುರ. ಇದು ಸೊಲ್ಲಾಪುರ ಸಿಟಿಯಲ್ಲೇ ಬರುತ್ತೆ TK ವಾಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪ್ಲ್ಯಾಟ್ಫಾರಮ್ ನಂಬರ್ 4 ಸೊಲ್ಲಾಪುರ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಸೊ ಇಲ್ಲಿ ಒಂದು 10 ನಿಮಿಷ ಟೈಮ್ ಇದೆ ನಮ್ಮ ಟ್ರೈನ್ಗೆ. ಇಲ್ಲಿ ಒಂದು ಟ್ರೈನು ಓವರ್ಟೇಕ್ ಆಗುತ್ತೆ ನಮ್ಮ ಟ್ರೈನ್ನ. ಯಾವುದಂತ ಗೊತ್ತಿದ್ರು ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ತೋರಿಸ್ತೀನಿ ನಿಮಗೆ ಆ ವಿಡಿಯೋ. ಪ್ಲ್ಯಾಟ್ಫಾರಮ್ ನಂಬರ್ 4 ಸೊಲ್ಲಾಪುರ ರೈಲ್ವೆ ಸ್ಟೇಷನ್ನು. ನಮ್ಮ ರಂಜಿತ್ ವ್ಯಾಪ್ 4 ಲೋಕೋ. ಹೈದರಾಬಾದಿಂದ ಪುಣೆಗೆ ಹೋಗೋ ಶತಾಬ್ದಿ ಎಕ್ಸ್ಪ್ರೆಸ್ಸು ಓವರ್ಟೇಕ್ ಆಗ್ತಿದೆ ಇಲ್ಲಿ ನಮ್ಮ ಟ್ರೈನ್ನ. ಇದು ಲೇಟ್ ಬಂದಿದೆ. ಹೈದರಾಬಾದ್ ಟು ಪುಣೆ ಶತಾಬ್ದಿ ಎಕ್ಸ್ಪ್ರೆಸ್ಸು ಅರ್ಧ ಗಂಟೆ ಲೇಟ್ ಇದೆ. ಸೊ ಇಲ್ಲಿ ನಮ್ಮ ಟ್ರೈನ್ನ ಓವರ್ಟೇಕ್ ಆಗ್ತಿದೆ. ಸುಮಾರು 25 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಸೊಲ್ಲಾಪುರದಿಂದ ಹೊರಟಿದೆ. ಸೊಲ್ಲಾಪುರದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ನಾವು ಸೋಲಾಪುರದಿಂದ ಹೊರಗಡೆ ಹೋಗ್ತಿದ್ವಿ. ಆ ಕಡೆಯಿಂದ ಸೋಲಾಪುರದ ಒಳಗಡೆ ಮುಂಬೈ LTTಯಿಂದ ಚೆನ್ನೈ ಸೆಂಟ್ರಲ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಸೋಲಾಪುರದೊಳಗೆ ಎಂಟ್ರಿ ಆಗ್ತಿದೆ, ಕ್ರಾಸಿಂಗ್ ಆಗ್ತಿದೆ ಇಲ್ಲಿ ಔಟರಲ್ಲಿ, ಸೋಲಾಪುರ ಔಟರಲ್ಲಿ. ಮತ್ತೊಂದು ಟ್ರೈನ್ ಕ್ರಾಸಿಂಗ್ ಆಗ್ತಿದೆ, ಕೊಲ್ಲಾಪುರದಿಂದ ಕಲಬುರಗಿ ಜಂಕ್ಷನ್ಗೆ ಹೋಗೋ ಎಕ್ಸ್ಪ್ರೆಸ್ಸು. ಇದೇ ಟ್ರೈನ್ನ ನಾನು ಕಲಬುರಗಿಯಿಂದ ಕೊಲ್ಲಾಪುರದವ್ರಿಗೆ ಮಾಡ್ಬೇಕಂತಿದ್ದೆ. ಇನ್ನೊಂದು ಟ್ರೈನು ಕ್ರಾಸಿಂಗ್ ಆಗ್ತಿದೆ, CSMT ಮುಂಬೈ CSMTಯಿಂದ ಹೈದ್ರಾಬಾದ್ ಎಕ್ಸ್ಪ್ರೆಸ್ಸು, ಹೈದ್ರಾಬಾದ್ಗೆ ಹೋಗೋ ಎಕ್ಸ್ಪ್ರೆಸ್ ಇಲ್ಲಿ ಕ್ರಾಸಿಂಗ್ ಆಗ್ತಿದೆ. ಯಾವ ಜಾಗ ಅಂತ ಗೊತ್ತಿಲ್ಲ, ಯಾವ ಜಾಗ ಅಂತ ಕೇಳಬೇಡಿ. ಈಗ ಚೆಕ್ ಮಾಡಿದೆ, ಕುರುದ್ವಾಡಿ ಜಂಕ್ಷನ್ ಇನ್ನೂ ಒಂದು 7 ಕಿಲೋಮೀಟ್ರ್ ಇದೆ. ಇದ್ಯಾವುದೋ ಇದು ಊರ ಹೆಸರು ಬಂದುಬಿಟ್ಟು ವಾಟ್ಸಿಂಗೆ ಅಂತೆ, ಅಲ್ಲಿ ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸು, ಮುಂಬೈ CSMTಯಿಂದ ಸೋಲಾಪುರಕ್ಕೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ ವೈಟ್ ಕಲರು ಕ್ರಾಸಿಂಗ್ ಆಗ್ತಿದೆ ಕುರುದ್ವಾಡಿ ಜಂಕ್ಷನ್ ಆದಮೇಲೆ. ಇದು 18 ಕೋಚಸ್ಸಿಂದ 20 ಕೋಚಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಬಟ್ ಆಮೇಲೆ 18 ಕೋಚೇ ಆಗುತ್ತಿದೆ. ಇದು ನೋಡಿಯಪ್ಪ, ನಮ್ಮ ಟ್ರೈನು, ನಾವು ಮಾಡಿದ ಟ್ರೈನು ಉದ್ಯಾನ ಎಕ್ಸ್ಪ್ರೆಸ್ಸು 6 ಅವರ್ಸ್ ಲೇಟ್ ಗುರು. ಲಿಟ್ರಲಿ 6 ಅವರ್ಸ್ ಲೇಟ್ ಓಡುತ್ತಿದೆ ಉದ್ಯಾನ ಎಕ್ಸ್ಪ್ರೆಸ್. ನಮ್ಮ ಟ್ರೈನ್ ಈಗ ಪುಣೆ ಜಂಕ್ಷನ್ ಔಟರಲ್ಲಿದೆ, ಒಳಗಡೆ ಹೋಗ್ತಿದೆ. ಇಲ್ಲಿ ಯಾವುದೋ ಒಂದು ಟ್ರೈನ್ ನಿಂತಿದೆ, ಯಾವುದೋ ಅಂತ ಕಾಣಿಸ್ತಿಲ್ಲ ಕತ್ಲಲ್ಲಿ, ಔಟರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಪ್ಲ್ಯಾಟ್ಫಾರಮ್ 6ಕ್ಕೆ ಪುಣೆ ಜಂಕ್ಷನ್ಗೆ ಎಂಟ್ರಿ ಆಗಿದೆ ನಮ್ಮ ಟ್ರೈನು. ವಿಶಾಖಪಟ್ಟಣಂ ಟು ಮುಂಬೈ LTT ಎಕ್ಸ್ಪ್ರೆಸ್ ಗಾಡಿ. ಫ್ರೆಂಡ್ಸ್, ಇಲ್ಲಿ ಪುಣೆದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಕಡೆ ಪ್ಲ್ಯಾಟ್ಫಾರಮ್ ಬಂದುಬಿಟ್ಟು ಆ ಕಡೆ ಬಂದಿದೆ. ಜನ ನೋಡ್ತಿದ್ರೆ ಭಯ ಆಗ್ತಿದೆ, ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಮುಂಬೈವರೆಗೂ. ಸೊ ಅದಕ್ಕೆ ರಂಜಿತ್ ಆನ್ ಟ್ರೈನ್ಸ್ ಆ ಕಡೆ ಇದ್ದಾನೆ. ನಮ್ಮ ಹಳ್ಳಿನ ಹತ್ರ ನಾನು ಮಾತಾಡ್ತಿದ್ದೆ, ಇಲ್ಲೇ ಇಳ್ಕೊಂಬಿಟ್ಟು ವಾಪಸ್ ಹೋಗ್ಬಿಡೋಣ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಕಡೆ ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ. ಸೊ ಒಂದು ಸ್ವಲ್ಪ ಇನ್ನೊಂದು ಏನಂದರೆ ಭಾಷೆ ಪ್ರಾಬ್ಲಮ್ ನಮಗೆ. ನನಗೆ ಮರಾಠಿ ಬರೋಲ್ಲ, ಹಿಂದಿನೂ ಬರೋಲ್ಲ, ನಮ್ಮದೇನಿದ್ರು ಕನ್ನಡ. ನಮ್ಮ ಮೂವರಿದ್ದೀವಿ, ನಮ್ಮ ಮೂವರಲ್ಲಿ ರಂಜಿತ್ ಆನ್ ಟ್ರೈನ್ಸ್ ಒಬ್ಬನಿಗೆ ಬರೋದು ಹಿಂದಿ, ನನಗೂ ಬರೋಲ್ಲ, ನಮ್ಮ ಹಳ್ಳಿನಿಗೂ ಬರೋಲ್ಲ. ಸೊ ಜನ ಅಂತೂ ಕಿಕ್ಕರಿದಿದ್ದಾರೆ, ಸಿಕ್ಕಾಪಟ್ಟೆ ಜನ. ಟೈಮ್ ಬಂದುಬಿಟ್ಟು 12:30 ಆಗಿದೆ, ಮಧ್ಯರಾತ್ರಿ 12:30 ಆಗಿದೆ. 12:30ಯಲ್ಲೂ ಈ ಪಾರ್ಟಿ ಜನನ ಸಿಕ್ಕಾಪಟ್ಟೆ ಜನ ಗುರು. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ, ಇಲ್ಲೇ ಪುಣೆದಾಗಿ ಇಳಿದ್ಬಿಟ್ಟು ಇಲ್ಲಿಂದ ರಿಟರ್ನ್ ಹೋಗ್ಬಿಡೋಣ ಊರಿಗೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಹಿಂಗೆ ಹೊಡೆದಾಡ್ಕೊಂತಿದ್ದಾರೆ ಗುರು. ಟ್ರೈನ್ ಬಂದು ನಿಲ್ಲಕ್ಕಿಲ್ಲ, ಆಲ್ರೆಡಿ ಕಿಟಕಿಯಿಂದ ಹತ್ತು ಬರ್ತಿದ್ದಾರೆ. ಎಮರ್ಜೆನ್ಸಿ ವಿಂಡೋ ಇರುತ್ತಲ್ಲ, ಅದರಿಂದ ಹತ್ತು ಬರ್ತಿದ್ದಾರೆ. ಇಳಿಯೋಕ್ಕೂ ಬಿಡೋಂಗಿಲ್ಲ ದೇವರು. ಅದಕ್ಕೆ ರಂಜಿತ್ ಆನ್ ಟ್ರೈನ್ಸ್ಗೆ ಹೇಳ್ಬಿಟ್ಟಿದ್ದೀನಿ, ಇಲ್ಲೇ ಇಳಿಬಿಡೋಣ ನಡಿಯಪ್ಪ ಅಂತ ಹೇಳ್ಬಿಟ್ಟು. ಸೊ ನಾವು ಇಳಿತಿದ್ದೀವಿ ರಂಜಿತ್ ಆನ್ ಟ್ರೈನ್ಸು. ಎಲ್ಲರೂ ನಾವು ಮೂವರು ಇಲ್ಲೇ ಇಳಿತಿದ್ದೀವಿ. ನೋಡೋಣ, ಪ್ಲ್ಯಾನು ಹೊರಗಡೆ ಹೋದ್ಮೇಲೆ ಪ್ಲ್ಯಾನ್ ಮಾಡೋಣ ಅಂತಿದ್ದೀವಿ. ಯಾಕಂದರೆ ಈ ಟ್ರೈನಲ್ಲಂತೂ ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಪ್ಯಾಕ್ ಆಗಿದೆ. ನೋಡಿ, ಇಳಿಯೋಕ್ಕೂ ಬಿಡೋಂಗಿಲ್ಲ ಪ್ಯಾಸೆಂಜರ್ಸ್ನ. ಹಂಗೆ ಆಲ್ರೆಡಿ ಹತ್ತಿದ್ದಾರೆ. ಮ್ಯಾನಸ್ಲೆಸ್ಸು ಸಿವಿಕ್ಸ್ ಏನಂತೀರ ಅವೆಲ್ಲ ಹೇಳೋಕ್ಕಾಗಲ್ಲ, ಫುಲ್ ಗಲಾಟೆ ಆಗ್ತಿದೆ, ಹೊಡೆದಾಡ್ಕೊಂತಿದ್ದಾರೆ. ನೋಡಿ, ಇಳಿಯೋಕ್ಕೂ ಬಿಡಲ್ಲ ಅಂದರೆ ಏನು ಹೇಳ್ಬೇಕು ಇವ್ರಿಗೆ. ಅಂತೂ ಇಂತೂ ಕಷ್ಟಪಟ್ಟು ಇಳಿದಿದ್ದೀವಿ. ಜನ ನೋಡಿ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು.
ಸಿಕ್ಕಾಪಟ್ಟೆ ಜನ ಗುರು. ಅದಕ್ಕೆ ನಾವು ಪುಣೆ ಜಂಕ್ಷನಲ್ಲಿ ಇಳಿದಿದ್ದೀವಿ. ಬಟ್ ಏನಾಗುತ್ತೆ ಮುಂದಕ್ಕೆ ಮುಂಬೈಗೆ ಹೋಗ್ತೀನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ನಿಮಗೆ. ನಾವು ಮಾತಾಡಿದ್ವಿ, ಹಿಂದ್ಗಡೆ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ಬರ್ತಿದೆ CSMTಗೆ ಹೋಗೋ, ಸೊ ಅದರಲ್ಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡ್ವಿ. ನೋಡೋಣ. ನಾನು ಪುಣೆಗೆ ನಾನು ಫಸ್ಟ್ ಟೈಮ್ ಅಲ್ಲ ಬಂದಿರೋದು, ಸುಮಾರು ಸರಿ ಬಂದಿದ್ದೀನಿ ಪುಣೆಗೆ. ಬಟ್ ಈ ರೂಟಲ್ಲಿ ಬಂದಿದ್ದು ಫಸ್ಟ್ ಟೈಮ್. ವಯಾ ಕಲಬುರಗಿ, ಸೊಲ್ಲಾಪುರ, ದಾಂಡು ಈ ರೂಟಲ್ಲಿ ಬಂದಿದ್ದು ನಾನು ಫಸ್ಟ್ ಟೈಮು. ಸೊ ನಾನು ಬಂದಿರೋದೆಲ್ಲ ನಮ್ಮ ಬೆಳಗಾವಿ, ಮೀರಜ್ಜು, ಕರಾಡು, ಸತಾರ ಆ ರೂಟಲ್ಲಿ ಬಂದಿರೋದು ನಾನು. ಸೊ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ಬಂತು ನೋಡಿ, ಇದರಲ್ಲೇ ನಮ್ಮ ಪಯಣ ಅಪ್ ಟು CSMTವರೆಗೂ. ಟೈಮ್ ಬಂದುಬಿಟ್ಟು 1 ಗಂಟೆ 50 ನಿಮಿಷ ಆಗಿದೆ. ಪುಣೆ ಜಂಕ್ಷನಿಂದ ನಮ್ಮ ಟ್ರೈನ್ ಹೊರಟಿದೆ. 12702 ಹುಸೇನ್ ಸಾಗರ್ ಎಕ್ಸ್ಪ್ರೆಸ್. ಇದು ಹೈದರಾಬಾದಿಂದ ಬರೋದು. ಆ ವಿಶಾಖಪಟ್ಟಣಂ ಎಕ್ಸ್ಪ್ರೆಸ್ ಏನು ಗುರು ಅದು, ಅಷ್ಟೊಂದು ಜನ, ಬಾಬಾ ಇಳಿಯೋಕ್ಕೂ ಬಿಡೋಂಗಿಲ್ಲ, ಏನಿಲ್ಲ. ಏನಂದರೆ ಈ ಥರ ಅನ್ಪ್ಲ್ಯಾನ್ಡ್ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಾಗ ಇವೆಲ್ಲ ಒಂಥರ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಇದು CSMTಯಿಂದ ಬೀದರ್ಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ ಪುಣೆ ಔಟರಲ್ಲಿ. ಹಾಗೆ ಮಳೆನೂ ಸ್ಟಾರ್ಟ್ ಆಗಿದೆ. ಈ ಟ್ರೈನು ಮುಂಬೈ CSMTಯಿಂದ ಬೀದರ್ಗೆ ಹೋಗುತ್ತೆ. ಮಳೆ ಸ್ಟಾರ್ಟ್ ಆಗಿದೆ. ಇವತ್ತು ನೈಟ್ ಅಂತೂ ನಿದ್ದೆ ಇಲ್ಲ, ಪಕ್ಕ ನಿದ್ದೆ ಅಂತೂ ಇಲ್ಲ ಇವತ್ತು ನೈಟು. ಇಂಥವೆಲ್ಲ ಅನುಭವ ಆಗಬೇಕು. ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಇಲ್ದಿರ ಬಂದಾಗ ಯಾವ್ಯಾವ ಥರ ಫೇಸ್ ಮಾಡಬೇಕು ಏನಂತ ಹೇಳ್ಬಿಟ್ಟು ಈ ಥರ ಬಂದ್ರೇ ನಮ್ಮ ಅನುಭವಕ್ಕಾಗೋದು. ಅನುಭವ ಆದ್ರೇ ನೆಕ್ಸ್ಟ್ ಟೈಮ್ ಒಂದು ಐಡಿಯಾ ಬರುತ್ತೆ ಯಾವ ಥರ ಹೋಗ್ಬೇಕು ಏನು ಅಂತ ಹೇಳ್ಬಿಟ್ಟು. ಪುಣೆ ದೊಡ್ಡ ಸಿಟಿನೇ ಗುರು. ನಾನು ಲಾಸ್ಟ್ ಟೈಮ್ ನಿಮಗೆ ಉದ್ಯಾನ ಎಕ್ಸ್ಪ್ರೆಸ್ಸಲ್ಲಿ ಹೇಳ್ದಂಗೆ ಇವರು ಡೆವಲಪ್ ಮಾಡಿದ್ದಾರೆ ಮಹಾರಾಷ್ಟ್ರ ಸರ್ಕಾರದವರು. 3 ಮೆಟ್ರೋ ಸಿಟೀಸ್ ಇದ್ದಾವೆ, ನಾಗ್ಪುರ, ಪುಣೆ, ಮುಂಬೈ. ನಮ್ಮ ಕರ್ನಾಟಕದಲ್ಲಿ ಒಂದೇ, ಬೆಂಗಳೂರು ಒಂದೇ. ಅಂದರೆ ಮೆಟ್ರೋ ಸಿಟಿ ಅಂದರೆ ಬೃಹತ್ ಮಹಾನಗರ ಪಾಲಿಕೆ ಆ ಟೈಪ್ ಹೇಳ್ತಿರೋದು ನಾನು. ನಗರ ಪಾಲಿಕೆಗಳಿದ್ದಾವೆ, ದಾವಣಗೆರೆ ಇದೆ, ಸುಮಾರು ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಬಟ್ ಈ ಥರ ಡೆವಲಪ್ಮೆಂಟ್ ಆಗಿರೋದು ನಮ್ಮದು ಬೆಂಗಳೂರು, ಮೈಸೂರು ಅಷ್ಟೇ ನೋಡಿ. ಯಾವುದೋ ಟ್ರೈನ್ ಕ್ರಾಸಿಂಗ್ ಆಗ್ತಿದೆ. ಮುಂಬೈ LTTಯಿಂದ ಸಿಕಿಂದ್ರಾಬಾದ್ಗೆ ಹೋಗೋ ಡುರೆಂಟೋ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್, ನೆಟ್ವರ್ಕ್ ಇಲ್ಲ. ಇನ್ನೊಂದು ಟ್ರೈನ್ ಕ್ರಾಸಿಂಗ್ ಆಗ್ತಿದೆ, ಯಾವ ಟ್ರೈನ್ ಅಂತ ಗೊತ್ತಿಲ್ಲ. ನೆಟ್ವರ್ಕ್ ಹೋಯ್ತು ಆಲ್ರೆಡಿ. ಲೋನಾವಾಲ ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಬಂದಮೇಲೆ ನೋಡಿ, ಬೆಟ್ಟದ ಮೇಲೆ ಅಂದರೆ ಘಾಟ್ ಸೆಕ್ಷನಲ್ಲಿ ಇದ್ದೀವಿ ಈಗ. ಕೆಳಗಡೆ ನೋಡಿ ಪುಣೆ ಸಿಟಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಕಾಣಿಸಿದೆ ಗುರು ಪುಣೆ ಸಿಟಿ ಮಾತ್ರ. ಯಾವುದೋ ಟನಲ್ ಒಳಗೆ ಹೋಗ್ತಿದೆ ನಮ್ಮ ಟ್ರೈನು. ಈ ಥರ ಬೇರೆ ರಾಜ್ಯಕ್ಕೆ ಬಂದು ನೋಡಿದಾಗಲೇ ನಾವೆಷ್ಟು ಡೆವಲಪ್ ಆಗಿದ್ದೀವಿ, ನಮ್ಮ ರಾಜ್ಯ ಎಷ್ಟು ಮುಂದುವರೆದಿದೆ ಅಂತ ತಿಳಿಯೋದು. ಯಾಕಂದರೆ ನಮ್ಮ ರಾಜ್ಯನ ಯಾವತ್ತೂ ನಾವು ಕಡೆಗಣಿಸಿ ಮಾತಾಡೋಲ್ಲ. ಬಟ್ ನಮಗೂ ಡೆವಲಪ್ಮೆಂಟ್ ಆಗಬೇಕಲ್ಲ. ಬೆಂಗಳೂರು ಒಂದೇ ಅಲ್ಲಲ್ಲ. ಸೊ ನಾವು 31 ಜಿಲ್ಲೆ ಇದ್ದೀವಿ. 31 ಜಿಲ್ಲೆಯಲ್ಲಿ ಬೆಂಗಳೂರು, ಮೈಸೂರು ಮಾತ್ರ ಮಾಡ್ತಿದ್ದಾರೆ. ಆದಷ್ಟು IT BT ಕಂಪ್ನಿಗಳೇನಿದೆ ಅದನ್ನೆಲ್ಲ ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಗುಲ್ಬರ್ಗ ಹಾಗೆ ಮಂಗಳೂರು ಸೈಡು ಶಿಫ್ಟ್ ಮಾಡಿದ್ರೆ ಬೆಂಗಳೂರು ಮೇಲೆ ಇರೋ ಹೊರೆ ಸಮೇತ ಕಮ್ಮಿ ಆಗುತ್ತೆ.
ಅದ್ರ ಜೊತೆಗೆ ಇವು ಸಹಿತ ಡೆವಲಪ್ಮೆಂಟ್ ಆಗ್ತವೆ. ಸೊ ಇದೆಲ್ಲ ನಾವು ಮಾತಾಡ್ಬೋದು, ನಮಗೆ ಮಾತಾಡೋದಕ್ಕೆ ಸ್ವತಂತ್ರ ಇದೆ. ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋದು ರಾಜಕಾರಣಿಗಳು. ಸೊ ಅವ್ರು ಮನಸ್ಸು ಮಾಡಬೇಕು. ನೋಡೋಣ, ನಮ್ಮ ಕರ್ನಾಟಕನೂ ಡೆವಲಪ್ ಆಗಿದೆ ಆಲ್ರೆಡಿ, ಬಟ್ ಇನ್ನೂ ಡೆವಲಪ್ಮೆಂಟ್ ಬೇಕು. ಈ ಥರ ನೋಡಿ, ಇಲ್ಲಿ ಮಹಾರಾಷ್ಟ್ರದಲ್ಲಿ 3 ಸಿಟೀಸ್ ಮೆಟ್ರೋ, ಪುಣೆ ಸೆಕೆಂಡ್ IT ಹಬ್ಬ ಇದು. ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಬಿಟ್ಟರೆ ಇನ್ಯಾವುದಿದೆ ಗುರು? ಮಾತೆತ್ತರೆ ಬೆಂಗಳೂರು ಮೈಸೂರು ಅಂತಾರೆ. ಅದನ್ನೇ ಶಿಫ್ಟ್ ಮಾಡಲಿ, ದಾವಣಗೆರೆಗೆ ಶಿಫ್ಟ್ ಮಾಡಲಿ, ಇಲ್ಲ ಬೆಳಗಾವಿಗೆ ಶಿಫ್ಟ್ ಮಾಡಲಿ, ಹುಬ್ಳಿಗೆ ಶಿಫ್ಟ್ ಮಾಡಲಿ, ಇಲ್ಲ ಗುಲ್ಬರ್ಗಕ್ಕೆ ಶಿಫ್ಟ್ ಮಾಡಲಿ, ಇಲ್ವಾ ಮಂಗಳೂರಿಗೆ ಶಿಫ್ಟ್ ಮಾಡಲಿ. ಸೊ ಆ ಥರ ಎಕ್ಸ್ಟೆಂಡ್ ಮಾಡ್ಕೊತ ಬಂದರೆ ನಮ್ಮದು ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಕರ್ನಾಟಕ. ನಾನು ಆಡಿರೋ ಮಾತಿಂದ ಯಾರ ಮನಸ್ಸಿಗೆ ಅದನ್ನು ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನನಗೆ ಈ ಥರ ರಾಜ್ಯಗಳಿಗೆ ಬಂದಾಗೇ ಗೊತ್ತಾಗೋದು ನಾವು ಎಲ್ಲಿದ್ದೀವಿ, ನಮ್ಮ ರಾಜ್ಯ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಹೊರ ರಾಜ್ಯಕ್ಕೆ ಬಂದಾಗೆ ತಿಳಿಯುತ್ತೆ ನಮಗೆ. ಖಂಡಾಲ ಘಾಟ್ ಬಿಟ್ಟು ಆಲ್ರೆಡಿ ಕಾರ್ಜಾತ್ ಹತ್ರ ಇದ್ದೀವಿ. ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿದೆ ಗುರು. ಆಲ್ರೆಡಿ ಲೋಕಲ್ಸು ಸ್ಟಾರ್ಟ್ ಆಗಿದೆ ಮುಂಬೈಯಲ್ಲಿ. ಇದು 24 hours ಹೆಂಗೆ ಅಂತ ಗೊತ್ತಿಲ್ಲ. ಯಾವುದೋ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಹೊಡಿತಿದೆ ನಮ್ಮ ಟ್ರೈನು. ನಾನು ಹೇಳಿದ್ದು ಸರಿನಾ ತಪ್ಪ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಮ್ಮದೇನೋ ಈಗ ಅರ್ಧ ಆಯಸ್ಸು ಅಂದರೆ 30 ವರ್ಷ ದಾಟ್ಬಿಟ್ಟಿದೆ. ಸೊ ಇನ್ನು ನಮ್ಮ ಮಕ್ಕಳು ಬರೋವ್ರಿಗಾದರೂ, ಅವ್ರಿಗಾದರೂ, ಮುಂದಿನ ಜನ್ರೇಷನ್ಗಾದರೂ ಬೇರೆ ಸಿಟೀಸ್ ಡೆವಲಪ್ಮೆಂಟ್ ಆದರೆ ಅವರು ನಮ್ಮ ರಾಜ್ಯ, ನಮ್ಮ ದೇಶ ಬಿಟ್ಟು ಹೊರಗೆ ಹೋಗೋ ಪರಿಸ್ಥಿತಿ ಬರೋಲ್ಲ. ಈಗ ಹೆಂಗೆ ಉತ್ತರ ಭಾರತದವರೆಲ್ಲ ನಮ್ಮ ದಕ್ಷಿಣ ಭಾರತಕ್ಕೆ ಬರ್ತಿದ್ದಾರೋ, ನಮ್ಮ ದಕ್ಷಿಣ ಭಾರತದಲ್ಲಿರೋರೆಲ್ಲ ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ. ಯಾಕಂದರೆ ಇಲ್ಲಿ ಜಾಬ್ಸು ಆಪರ್ಚುನಿಟೀಸ್ ಇಲ್ಲ. ಬೆಂಗಳೂರು, ಮೈಸೂರು, ಹೈದ್ರಾಬಾದು, ಚೆನ್ನೈ ಈ ಥರನೇ ಇದೆ. ಸೊ ನಾನು ಏನೇ ಹೇಳ್ತಿದ್ದೀನಿ ಅಂದರೆ ಬೇರೆ ಸಿಟೀಸ್ನ ಡೆವಲಪ್ಮೆಂಟ್ ಮಾಡಬೇಕು. ಹೇಳಿದ್ನಲ್ಲ, ನಮ್ಮ ಕರ್ನಾಟಕದಲ್ಲಿ ದಾವಣಗೆರೆ ಇದೆ, ಶಿವಮೊಗ್ಗ ಇದೆ, ಹುಬ್ಳಿ ಇದೆ, ಬೆಳಗಾವಿ ಇದೆ, ಗುಲ್ಬರ್ಗ ಇದೆ. ದೊಡ್ಡ ನಗರಗಳು ಹೇಳ್ತಿರೋದು ನಾನು, ಚಿಕ್ಕದು ಹೇಳ್ತಿಲ್ಲ. ಅದ್ರ ಜೊತೆಗೆ ನಮ್ಮ ಮಂಗಳೂರಿದೆ. ಸೊ ಇವೆಲ್ಲ ಡೆವಲಪ್ಮೆಂಟ್ ಮಾಡಿದ್ರೆ ಬೆಂಗಳೂರು ಮೇಲೆ ಇರೋ 80% ಹೊರೆ ಕಮ್ಮಿ ಆಗುತ್ತೆ. ನಾವು ಆಲ್ರೆಡಿ ದಾದಾರ್ ಬಿಟ್ಬಿಟ್ಟು CSMTಗೆ ಹತ್ರ ಇದ್ದೀವಿ. ನಾನು ಹೇಳಿದ್ರಲ್ಲಿ ಏನಾದರೂ ನಿಮ್ಗೆ ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸರಿ ಇದ್ದರೆ ಹೇಳಿ, ಸರಿ ಇದೆ ಅಂತ ಹೇಳ್ಬಿಟ್ಟು. ಮುಂಬೈಗೆ ಬಂದಾಗಿಂದ ಸುಮಾರು ಲೋಕಲ್ ಟ್ರೈನ್ಸ್ ಕ್ರಾಸಿಂಗ್ ಆಗಿದೆ. ನೀವು ಲಾಸ್ಟ್ ವಿಡಿಯೋ ಉದ್ಯಾನ ಎಕ್ಸ್ಪ್ರೆಸ್ಸಲ್ಲೂ ನೋಡಿರ್ತೀರ, ಸಿಕ್ಕಾಪಟ್ಟೆ ಟ್ರೈನ್ಸ್ ಕ್ರಾಸಿಂಗ್ ಆದವು. ಸೊ ಲೋಕಲಾಗೆ ಅಡ್ಡಾಡಬೇಕು. ನೋಡೋಣ, ಲೋಕಲಾಗೆ ಅಕಸ್ಮಾತ್ ಏನಾದರೂ ಲೋಕಲ್ ಟ್ರೈನ್ ಹತ್ತಿದ್ರೆ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗ್ನಲ್ ಇಲ್ಲ. CSMTಗಿಂತ ಮುಂಚೆ ಇದ್ಯಾವುದೋ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಜನ ಇಲ್ಲೇ ಇಳ್ಕೊಂತಿದ್ದಾರೆ. CSMTವರೆಗೂ ಬರ್ದಿರೋ ಇರೋರು ಎಲ್ಲ ಇಲ್ಲೇ ಇಳ್ಕೊಂತಿದ್ದಾರೆ. ನೋಡಿ, ಯಾವುದೋ ಲೋಕಲ್ ಟ್ರೈನು ಯಾವುದೋ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತಿದೆ. ಅದು ನಮ್ಮನ್ನು ಓವರ್ಟೇಕ್ ಮಾಡೋಕ್ಕೆ ನೋಡ್ತು ಗುರು. ರೈಲ್ವೆ ಸ್ಟೇಷನ್ ಬರಲಿಲ್ಲ ಅಂದಿದ್ರೆ ನಿಜವಲ್ಲ ನಮ್ಮನ್ನು ಓವರ್ಟೇಕ್ ಮಾಡಿಬಿಡೋದು. ಆ ಸ್ಪೀಡಲ್ಲಿ ಬಂತು ಆ ಟ್ರೈನು. ನೋಡಿ, ಹಿಂದ್ಗಡೆಯಿಂದ ಒಂದು ಲೋಕಲ್ ಟ್ರೈನು, ಈ ಕಡೆ ತೋರಿಸ್ತೀನಿ, ಈ ಕಡೆಯಿಂದ ಒಂದು ಟ್ರೈನ್ ಬರ್ತಿದೆ. ಸಿಕ್ಕಾಪಟ್ಟೆ ಲೋಕಲ್ ಟ್ರೈನ್ಸ್ ಅಡ್ಡಾಡುತ್ತೆ. ಅದ್ಯಾಕೆ ಲೈಟ್ ಆಫ್ ಮಾಡ್ದೆ ನೋಡಿ. ಈ ಕಡೆಯಿಂದ ಲೋಕಲ್ ಟ್ರೈನು. ಇನ್ನೇನು CSMTಗೆ ನಿಯರ್ ಇದ್ದೀವಿ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಅನಿಸುತ್ತೆ. CSMTಗೆ ನಮ್ಮ ಟ್ರೈನ್ ಎಂಟ್ರಿ ಆಗಿದೆ. ಯಾವ ಪ್ಲಾಟ್ಫಾರಮ್ ಅಂತ ನೋಡೋಣ. ಈ ಕಡೆ ಯಾವುದೋ ಒಂದು ಟ್ರೈನ್ ಇದೆ, ವ್ಯಾಪ್ 7 ಲೋಕೋ.
ನೋಡೋಣ ಯಾವ ಟ್ರೈನ್ ಅಂತ ಹೇಳಿ ನೋಡ್ಬಿಟ್ಟು ಹೇಳ್ತೀನಿ. ಪ್ಲ್ಯಾಟ್ಫಾರಮ್ ನಂಬರ್ 9ಕ್ಕೆ ನಮ್ಮ ಟ್ರೈನ್ ಬಂದಿದೆ, CSMT ಮುಂಬೈಗೆ. ಈ ಕಡೆ ಟ್ರೈನ್ ಇರೋದು ಬಂದುಬಿಟ್ಟು ಮಡ್ಗಾವಿಂದ CSMTಯಿಂದ ಪುಣೆ. ಈಗ ಸದ್ಯಕ್ಕೆ ಇದು ಮಡ್ಗಾವ್ಗೆ ಹೋಗ್ತಿದೆ. ಜನಶತಾಬ್ದಿ ಎಕ್ಸ್ಪ್ರೆಸ್ ಹೊರಟಿದೆ, ಅದು ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ಟೈಮ್ ಬಂದುಬಿಟ್ಟು 5 ಗಂಟೆ 10 ನಿಮಿಷ ಆಗಿದೆ. CSMT ಮುಂಬೈಯಲ್ಲಿದ್ದೀವಿ. ಹೊರಗಡೆಯಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ನೋಡಿ, ಪ್ಲ್ಯಾಟ್ಫಾರಮ್ 7ರವರೆಗೂ ಲೋಕಲ್ ಟ್ರೈನ್ಸು ರೈಟ್ ಸೈಡು, 8ರಿಂದ 18ರವರೆಗೂ ಮುಂಬೈಯಿಂದ ಹೊರಗಡೆ ಹೋಗೋ ಟ್ರೈನ್ಸು. WDS 6 ಹಳೆಯ ಲೋಕಾಗುರು, ನಮ್ಮ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ನಮ್ಮನ್ನು ತಂದಿದ್ದದು. F 7 ಸಿಕ್ಕಾಪಟ್ಟೆ ದೊಡ್ಡದು ಇದು ರೈಲ್ವೆ ಸ್ಟೇಷನ್ನು, ಒಂದು ಟರ್ಮಿನಲ್ ರೈಲ್ವೆ ಸ್ಟೇಷನ್. ಇಲ್ಲಿಗೆ ಡೆಡ್ ಎಂಡು, ಇಲ್ಲಿಂದ ಮುಂದಕ್ಕೆ ಯಾವ ಟ್ರೈನು ಹೋಗಲ್ಲ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ದೊಡ್ಡದು. 18 ಪ್ಲ್ಯಾಟ್ಫಾರಮ್ ಇದ್ದಾವೆ. ನಮ್ಮ ಬೆಂಗಳೂರಾಗ 10 ಇದ್ದಾವೆ ಮೈನ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ. ಇದು ಮುಂಬೈಗೆ ಮೈನ್ ರೈಲ್ವೆ ಸ್ಟೇಷನ್. ನಮ್ಮದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹೆಂಗೋ ಇದು ಮುಂಬೈಗೆ CSMT ಹಂಗೆ. ನೋಡಿ ಹೊರಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು CSMT. ಇದು ಬ್ಯಾಕ್ ಗೇಟು. ಫ್ರಂಟ್ ಗೇಟ್ಗೆ ಹೋಗಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದು ಫ್ರಂಟು ಮುಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ CSMT ರೈಲ್ವೆ ಸ್ಟೇಷನ್ನು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ, ಹಾಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್.